ಗಂಟೆಗೆ ಬಂದು ಇಲ್ಲಿ ಸೊ ಇವಾಗ ನೈಟ್ 3 ಗಂಟೆಗೆ ಬಂದು ಇಲ್ಲಿ ಮಲಗಿ ಎದ್ದು ಬೆಳಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಬ್ರೋ? ಗಾಡಿ ಸರ್ವಿಸ್ ಮಾಡ್ಸೋಣ ಅಂತ. ಗಾಡಿ ಒಂದು ನೋಡಿ ಸರ್ವಿಸ್ ಆಗುತ್ತೆ ನಮ್ಮಲ್ಲಿ. ಬೈಕ್ ಚೆಕಪ್ ಮಾಡ್ಸೋಣ. ಈಗ ಎಲ್ಲರೂ ಹೊರಟಿದ್ದೀರಿ ಬೈಕ್ ಚೆಕಪ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಆಲ್ರೆಡಿ 2,500 ನಾವು ಬಂದುಬಿಟ್ಟಿದ್ದೀರಿ. ಗಾಡಿ ಡ್ರೈವ್ ಮಾಡಿರೋದ್ರಿಂದ ಗಾಡಿಗಳು ಆಲ್ರೆಡಿ ಯಾವ್ಯಾವ ಪಾರ್ಟ್ ಉದ್ರೋಗೋ ಸ್ಟೇಜಿಗೆ ಬಂದಿದೆ ಗೊತ್ತಿಲ್ಲ. ಆ ಕಂಡೀಷನಲ್ಲಿ ಲಡಾಖ್ ಡ್ರೈವ್ ಮಾಡ್ತೀರಿ ಅನ್ನೋದು ದೊಡ್ಡ ಒಂದು ಯಕ್ಷ ಪ್ರಶ್ನೆ ಆಗುತ್ತೆ. ಈಗ ಇವ್ರ ಬೈಕುಗಳು ಒಳಗಡೆ ಪಾರ್ಕ್ ಆಗಿದೆ. ನೈಟು ಕಾರ್ ಇದ್ದಿದ್ರ ಕಾರಣ ನನ್ನ ಗಾಡಿಗೆ ಅಲ್ಲಿ ಜಾಗ ಸಿಕ್ಕಿರಲಿಲ್ಲ. ಸೊ ಇಲ್ಲಿ ನಿಲ್ಲಿಸಿದ್ದೀನಿ, ನೋಡ್ತಾ ಇರ್ಬೋದು. ಸಕ್ಕತ್ ಬಿಸಿಲು. ನೆಕ್ಸ್ಟು ನಾವು ಗ್ಯಾರೇಜ್ ಕಡೆ ಹೊರಟಿದ್ದೀವಿ. ಹೊರಟು ಬೈಕಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಹೇಳಿ ನಾವು ಅಪ್ಡೇಟ್ ಕೊಡ್ತೀವಿ. ಚಂಡೀಗಢಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಏನಂತೀರ ಬ್ರೋ? ಬೆಂಗಳೂರಿಂದ ಸೂಪರ್ ಆಗಿ ಬಂದ್ವಿ. ಇರೋದ್ರಲ್ಲಿ ನಮ್ಮ ಫುಲ್ಲು 40 ಮೇಲೆ ಹೋಗ್ತಿಲ್ಲ. ಎಲ್ಲಾ ಕಡೆ CCTV, ಎಲ್ಲಾ ಕಡೆ ಕ್ಯಾಮ್ರಾಗಳು, ಎಲ್ಲಾ ಕಡೆ ಪೊಲೀಸರು. ಬಟ್ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ. ಹೌದು, ಪ್ರತಿ ಕಡೆ ಸೆಕ್ಟರ್ಗೂ ಸಿಗ್ನಲ್ಗಳು. ಚಂಡೀಗಢಲ್ಲಿ ರೂಮ್ ಮಾಡಿದ್ವಿ. ಅಲ್ಲಿಂದ ನಾವು ಪಂಜಾಬ್ಗೆ ಬಂದ್ವಿ. ಚಂಡೀಗಢ ಮತ್ತೆ ಪಂಜಾಬ್ ಬೇರೆ ಬೇರೆ ಸ್ಟೇಟ್ಗಳೇ, ಆದ್ರೆ ಪಕ್ಕದಲ್ಲೇ ಇದೆ. ಚಂಡೀಗಢ ತುಂಬಾ ದೊಡ್ಡ ಸಿಟಿ ಏನಲ್ಲ, ಒಂದ್ 20 ಕಿಲೋಮೀಟರ್ ಸರೌಂಡಿಂಗ್ ಇರುತ್ತೆ ಅಷ್ಟೇ. ನಾನು ಟ್ರಿಪ್ ಹೊರಟಾಗಿಂದ ಹೈದ್ರಾಬಾದ್ ದಾಟಿ ಒಂದ್ಸರಿ ಆಯಿಲ್ ಚೆಕ್ ಮಾಡಿದಾಗ ತುಂಬಾ ಲೋ ಆಗಿತ್ತು. ನನಗಲ್ಲೊಂದು ಕನ್ಫ್ಯೂಷನ್ ಇತ್ತು, ಆಯಿಲ್ ತುಂಬಾ ಕುಡಿತಾ ಇದೆ ಅಂತ ಹೇಳ್ಬಿಟ್ಟಂದ್ರೆ ಇಂಜಿನ್ ಫಾಲ್ಟ್ ಆಗಿರುತ್ತೆ ಅಂತ. ಆಯಿಲ್ ಚೇಂಜ್ ಮಾಡಿಸಿದಾಗ ತುಂಬಾ ಜಾಸ್ತಿನೇ ಇತ್ತು. ಯಾಕಂದ್ರೆ ನಾನು ಬರ್ಬೇಕಾದ್ರೆ ಹಾಫ್ ಲೀಟರ್ 2 ಸರಿ ಟಾಪ್ ಅಪ್ ಮಾಡಿದೆ. ಹಾಗಾಗಿ ತುಂಬಾನೇ ಜಾಸ್ತಿ ಇತ್ತು ಆಯಿಲ್. ಸೆಲ್ಫ್ ಮೋಟರ್ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಅದನ್ನು ಕೂಡ ಸರಿ ಮಾಡಿಸಿ ಒನ್ ವೇ ಕ್ಲಚ್ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಹೊರಟಿತ್ತು. लिक्विड गन वो रॉयल एनफील्ड का है ना, वो डालो. ಚಂಡೀಗಢ್ಗೆ ಪಂಜಾಬ್ ಮತ್ತೆ ಹರಿಯಾಣ ಮಧ್ಯದಲ್ಲಿದೆ. ಎರಡಕ್ಕೂ ಒಂದು ಕ್ಯಾಪಿಟಲ್ ಸಿಟಿ ಅಂತ ಹೇಳ್ಬೋದು. ನಮ್ಮ ಕಡೆ ಗೋವಾ ಮತ್ತೆ ಪಾಂಡಿಚೇರಿ ಈ ತರ ಏನಿದೆ ಯೂನಿಯನ್ ಟೆರಿಟರಿಗಳು, ಅದರಲ್ಲಿ ಇದು ಸಹ ಯೂನಿಯನ್ ಟೆರಿಟರಿ ಬರುತ್ತೆ. ಮತ್ತೆ ಲೇ ಮತ್ತೆ ಲದಾಖ್ ಎಲ್ಲ ಸಹ ಬಂದ್ಬಿಟ್ಟು ಯೂನಿಯನ್ ಟೆರಿಟರಿಗೆ ಸೇರ್ಕೊಳ್ಳುತ್ತೆ. ಗೋವಾ ಮತ್ತೆ ಪಾಂಡಿಚೇರಿ ತುಂಬಾ ಸರಿ ಟ್ರಾವೆಲ್ ಮಾಡಿದೀನಿ, ಆದ್ರೆ ಈ ತರ ಒಂದು ಗ್ರೀನ್ ಸಿಟಿನ ನಾನು ಎಲ್ಲೂ ನೋಡೇ ಇಲ್ಲ. ತುಂಬಾ ಚೆನ್ನಾಗಿದೆ. ಟ್ರಾಫಿಕ್ ರೂಲ್ಸ್ ಅಂತೂ ಮಿಸ್ ಮಾಡಿದ್ರೆ ಫೈನ್ ಕಂಪಲ್ಸರಿ. ಒಂದಿನ ಪೂರ್ತಿ ನಾವು ಗಾಡಿಗಳಿಗೋಸ್ಕರನೇ ಸ್ಪೆಂಡ್ ಮಾಡಿದ್ವಿ ಚಂಡೀಗಢಲ್ಲಿ. ಮಾರನೇ ದಿವಸ ನಮ್ಮ ಪ್ಲಾನ್ ಇದ್ದಿದ್ದು ಮನಾಲಿಲಿ ಹಾಲ್ಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಮನಾಲಿ ಕಡೆ ನಾವು ಹೊರಟ್ವಿ. ಬೆಂಗಳೂರು ಬಿಟ್ಟು ಸುಮಾರು ಒಂದು 2,500 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಿದ್ದೀವಿ. ಬರೋ ದಾರಿನಲ್ಲಿ ನಮಗೆ ಸಿಕ್ಕಾಬಡೆ ಬಿಸಿಲು ಹೊಡಿತಾ ಇತ್ತು, ಸಿಕ್ಕಾಬಡೆ ಸ್ವೆಟ್ ಆಗ್ತಾ ಇದ್ವಿ. ಆದ್ರೆ ಈ ಒಂದು ಜಾಗ ಬಂದಾಗ ಬಿಸಿಲು ಹೊಡೆದ್ರು ಸಹ ಥಂಡಿನೇ ಫೀಲ್ ಆಗ್ತಾ ಇತ್ತು. ಯಾಕಂದ್ರೆ ನಾವೀಗ ಹಿಮಾಚಲ್ ಪ್ರದೇಶದಲ್ಲಿ ಇದೀರಿ. ಮುಂದೆ ಮ್ಯಾಗಿ ಪ್ಯಾಕೆಟ್ಸ್ ಎಲ್ಲ ಸಿಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕ್ಯಾರಿ ಮಾಡ್ತಾ ಇದ್ದಾರೆ ಉದಯ್ ಬ್ರೋ. ನಾವು ಸಹ ಅವೆಲ್ಲ ನಾವು ಹೇಳಂಗಿಲ್ಲ, ನೀವು ಕೇಳಂಗೂ ಇಲ್ಲ. ಸಿಕ್ಕಿದ ಕಡೆ ಮ್ಯಾಗಿನೆಲ್ಲ ತಗೊಂಡು ಸುಮಾರು ಒಂದು 40 ಪ್ಯಾಕೆಟ್ ಮ್ಯಾಗಿನ ತಗೊಂಡಿದ್ದೀರಿ. ಒಬ್ಬೊಬ್ಬರಿಗೆ 10 ಅಂತೇಳಿ ಸಿಗೋ ಕಡೆ ಊಟ ಮಾಡ್ಕೊಂಡು ಸಿಗದೆ ಇರೋ ಕಡೆ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲಾನು. ಅದಾದ್ಮೇಲೆ ನಾವು ಟನಲ್ ಒಳಗಡೆ ಎಂಟ್ರಿ ಆಗ್ತೀರಿ. ಸುಮಾರು ಅರ್ಧ ಕಿಲೋಮೀಟರ್ಗೂ ತುಂಬಾ ಜಾಸ್ತಿ ದೂರನೇ ಇದೆ. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಫೀಲ್ ಕೊಡ್ತು ಟನಲ್ ಒಳಗಡೆ. ಆಚೆ ಬಂದಾಗಂತೂ ಒಳ್ಳೆ ಎಂತ ವೆದರ್ ಅಂತ ಹೇಳ್ಬಿಟ್ಟಂದ್ರೆ ಸಿಕ್ಕಾಪಟ್ಟೆ ಸಖತ್ತು ಖುಷಿ ಆಗುವಂತ ಒಂದು ಜಾಗ. ಯಾಕಂತ ಹೇಳ್ಬಿಟ್ಟಂದ್ರೆ ಮುಂದೆಗಡೆ ಮೋಡಗಳು ಮತ್ತೆ ಗುಡ್ಡಗಳು, ಆ ಒಂದು ಗ್ರೀನರಿ ನೋಡೋದೇ ಒಂದು ಮಜಾ ಕೊಡುತ್ತೆ. ಇದು ಮೊದಲನೇದಾಗಿ ನಮ್ಗೆ ಸಿಕ್ಕಂತ ಒಂದು ಬೆಟ್ಟ ಗುಡ್ಡಗಳ ನಡುವಿನ ರಸ್ತೆ. ಯಾವ ರೀತಿ ನೋಡಿ, ಅದು ಏನೋ ಪದರ ಎಲ್ಲ ಹಾಕಿದ್ದಾರೆ. ಅದು ಎಷ್ಟು ಮಾತ್ರ ಸೇಫ್ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ. ನಾವಿಲ್ಲಿ ಕೆಳಗಡೆ ಹೋಗ್ತಾ ಇದೀರಿ, ಯಾವ್ದಾನ ಒಂದು ಬಂಡೆ ಬಂದು ಬಿತ್ತು ಅಂದ್ರೆ ಅದನ್ನ ಹೇಳ್ಕೊಳಕ್ ನಾವೇ ಇರಲ್ಲ, ತೋರ್ಸಕ್ಕಾಗ್ಲಿ ಹೇಳಕ್ಕಾಗ್ಲಿ ನಾವಿರೋದೇ ಇಲ್ಲ. ಇಂಥ ಒಂದು ಡೇಂಜರಸ್ ಇದ್ರೂ ಸಹ ನಾವು ಇಲ್ಲಿವರೆಗೂ ಏನಿಗೆ ಬರ್ತೀವಿ ಅಂತಂದ್ರೆ ಒಂದು ನೆಮ್ಮದಿ ಏನ್ ಸಿಗುತ್ತೆ ಅದು ನಾವು ಊರಲ್ಲಿ ಹುಡ್ಕಿದ್ರೆ ಸಿಗಲ್ಲ. ಕೆಲವ್ರು ಅನ್ಕೊಬೋದು, ಯಾಕೆ ಊರು ನೀನು ಅಷ್ಟು ರಿಸ್ಕ್ ತೊಗೊಂಡು ಅಲ್ಲಿವರೆಗೂ ಹೋದೆ ಅಂತ ಹೇಳ್ಬಿಟ್ಟು. ರಿಸ್ಕ್ ತೊಗೊಳ್ಳೋದು
ಈ ತರದೊಂದು ಸ್ಪಾಟ್ಗಳನ್ನ ನಾನು ನೋಡ್ಬೇಕು ಅಂತ ಅಂದಾಗ ರಿಸ್ಕ್ ಏನು ದೊಡ್ಡದು ಅಂತಲ್ಲ. ಸೊ ಜಾಗ ನೋಡ್ಬೇಕಾದ್ರೆ ಮಾತ್ರ ಸಖತ್ ಸೈಕ್ ಆಗಿತ್ತು. ಮುಂದೆ ನೋಡ್ತಾ ಇರ್ಬೋದು ಇಲ್ಲೊಂದು ಗಾಡಿ ಸಹ ಬ್ರೇಕ್ ಡೌನ್ ಆಗ್ಬಿಟ್ಟಿದೆ, ಸಣ್ಣದಾಗಿ ಆಕ್ಸಿಡೆಂಟ್ ಕೂಡ ಆಗಿದೆ. ಸೊ ಇವೆಲ್ಲ ರಸ್ತೆಗಳಲ್ಲಿ ಕಾಮನ್ ಆಗಿರುತ್ತೆ, ಯಾಕಂತ ಹೇಳ್ಬಿಟ್ಟಂದ್ರೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ನಾವು ಕವರ್ ಮಾಡಿದಿರಿ. ಸೊ ಇಂಥವೆಲ್ಲ ಎಕ್ಸ್ಪೀರಿಯನ್ಸ್ ಆಗೇ ಆಗಿರುತ್ತೆ. ಕೆಲವೊಂದ್ ಕಡೆ ಲೈವ್ ಆಕ್ಸಿಡೆಂಟ್ ಕೂಡ ಸಹ ನೋಡಿದೀವಿ. ಮತ್ತೆ 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 ಟನಲ್ಗಳು ಸಿಗ್ತಾನೆ ಬಂದ್ವು. ಸುಮಾರು ಒಂದು 5 ರಿಂದ 6 ಟನಲ್ಗಳು. ಪ್ರತಿ ಸರಿ ಟನಲ್ ಒಳಗಡೆ ಹೋಗಿ ಆಚೆ ಬಂದಾಗ ಒಂದು ಹೊಸ ಒಂದು ಫೀಲ್ ಆಗ್ತಾ ಇತ್ತು. ಯಾಕಂತಂದ್ರೆ ಇಲ್ಲಿ ನಾವು ವಾತಾವರಣ ಆಗಿದೆ, ಮಳೆ ಬರ್ತಾ ಇದೆ. ಟನಲ್ ಒಳಗಡೆ ಹೋಗ್ಬೇಕಾದ್ರೆ ಮಳೆ ಇರ್ಲಿಲ್ಲ, ಟನಲ್ ಆಚೆ ಬರ್ತಿದಾಗ ಮಳೆ ಲೈಟ್ ಬರ್ತಾ ಇದೆ, ಚೆನ್ನಾಗಿದೆ. ಸೊ ಈಗ ನಾವು ಮನಾಲಿಗೆ ಇನ್ನೊಂದು 100 ಕಿಲೋಮೀಟ್ರ್ ದೂರದಲ್ಲಿದ್ದೀರಿ. ಇಲ್ಲಿ ನಿಲ್ಲಿಸಿದ ಉದ್ದೇಶ, ತುಂತುರು ಮಳೆ ಬರ್ತಾ ಇದೆ, ಯಾವುದಕ್ಕೂ ಇಲ್ಲಿ ಅಂತೇಳಿ ರೈನ್ ಜಾಕೆಟ್ ಎಲ್ಲ ಹಾಕ್ಕೊಬೇಕು. ಸೊ ಟೋಲಲ್ಲಿ ನಿಂತಿದ್ದೀವಿ ನಾವೀಗ. ಮಳೆ ಬರ್ತಾ ಇರೋದಕ್ಕೆ ಕಾರಣ ಕ್ಯಾಮ್ರಾ ಸಹ ಇದಾಗ್ತಾಯಿದೆ, ನೋಡ್ತಾ ಇರ್ಬೋದು. ಸಾಕಾಗಿದೆ ವೆದರು. ನೀವು ಇಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಹಿಂದೆಗಡೆ ಬೆಟ್ಟ ಗುಡ್ಡಗಳ ಹಿಂದೆ ಎಲ್ಲ ಮಳೆ ಮತ್ತು ಬಿಸಿಲು ಎಲ್ಲ ಮಿಕ್ಸ್ ಆಗಿದೆ. ಸೊ ವ್ಯೂ ಕಾಣ್ತಾ ಇದೆ, ಮಸ್ತ್ ಇದೆ ಲೊಕೇಶನ್ ಮಾತ್ರ. ಈ ಬೆಟ್ಟಗಳನ್ನ ಗುಡ್ಡಗಳನ್ನ ಎಲ್ಲ ದಾಟಿ ನಾವು ಮುಂದೆ ಹೋಗಬೇಕಾಗತ್ತೆ. ಬರೋ ದಾರಿನಲ್ಲಿ ಒಂದು ಕಡೆ ಸುಮಾರು ಒಂದು 1 ಕಿಲೋಮೀಟ್ರ್ ಹಿಂದೆಗಡೆ ಈ ಒಂದು ಜಾಗದಲ್ಲಿ, ಅಂದರೆ ಟೋಲಿಂದ ಆ ಕಡೆ ಗುಡ್ಡದ ಹತ್ರ ಲ್ಯಾಂಡ್ ಸ್ಲೈಡ್ ಕೂಡ ಆಗಿತ್ತು. ಚಿಕ್ಕ ಮನಾಲಿಗೆ ಹೊರಟಿದ್ದೀರಿ, ಬಟ್ ರೋಡು ಕಂಪ್ಲೀಟ್ ಬ್ಲ್ಯಾಕ್ ತೋರಿಸ್ತಾ ಇದ್ದಾರೆ. ಎಲ್ಲ ವೆಹಿಕಲ್ಸ್ ಎಲ್ಲ ಇಲ್ಲಿಂದನೇ ಲೈನಾಗಿ ಕ್ಯೂ ಕಟ್ಬಿಟ್ಟಿದ್ದಾರೆ. ನೋಡಬೇಕು, ರೋಡ್ ಓಪನ್ ಇದ್ರೆ ಮುಂದಕ್ಕೆ ಹೋಗ್ಬೇಕು, ಇಲ್ಲ ಅಂತಂದರೆ ಏನದು ರೋಡ್ ಕ್ಲಿಯರ್ ಆಗುತ್ತೋ ಅದಾದ್ಮೇಲೆ ನಾವು ಹೋಗೋದಕ್ಕೆ ಸಾಧ್ಯ. ನೋಡಿ ಕಂಪ್ಲೀಟ್ ಎಲ್ಲ ರೋಡೆಲ್ಲ ಬ್ಲ್ಯಾಕ್ ಆಗ್ಬಿಟ್ಟಿದೆ, ಕಂಪ್ಲೀಟ್ ಎಲ್ಲ ಬ್ಲ್ಯಾಕ್ ಆಗ್ಬಿಟ್ಟಿದೆ. ಮನಾಲಿಗೆ ಇನ್ನೂ 100 ಸಮಥಿಂಗ್ ಏನೋ ಇದೆ ಡಿಸ್ಟೆನ್ಸು, ಇಲ್ಲಿಗೆ ಬ್ಲ್ಯಾಕ್ ಆಗ್ಬಿಟ್ಟಿದೆ. ಬೈಕರ್ಸನ್ನ ಬಿಡ್ಬೋದೇನೋ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ರೋಡ್ ಎಲ್ಲ ಕುಸಿದಿದೆ. ಆ್ಯಕ್ಚುಲಿ ಮುಂಚೆಯಿಂದನೂ ಸ್ವಲ್ಪ ಹಾಗೆ ಇತ್ತು ಅನ್ಸುತ್ತೆ, ಹಳ್ಳ ಹರಿತಾ ಇದೆ. ಮುಂದೆ ಅಂತೂ ಆ ಕಡೆಯಿಂದ ರೋಡೆಲ್ಲ ಕ್ಲಿಯರ್ ಇದೆ. ಸೊ ಈ ಕಡೆ ಫುಲ್ಲು ಬ್ಲಾಕ್ ಆಗಿದೆ. ಯಾವಾಗ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ನಮ್ಮ SK ಅವರಂತೂ ಸಿಕ್ಕಾಪಟ್ಟೆ ಬೆವ್ತೋಗ್ಬಿಟ್ಟಿದ್ದಾರೆ. ಏನಂತೀರಾ ಬ್ರೋ, ಈ ಟ್ರಾಫಿಕ್ ಬಗ್ಗೆ ಏನಂತೀರಾ? ಹೌದೌದು, MD ಅವರು ಸಹ ಇಲ್ಲೇ ಇದ್ದಾರೆ. ಏನಂತೀರಾ MD ಅವರೇ? ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ, ಹಂಗೆ ಏನೇ ತಡೆದ್ರು ನಾವು ಲಡಾಖ್ ಹೋಗದೆ. ನಾಳೆ ಇಲ್ಲಿ ಉದಯ್ ಬ್ರೋ ಇದ್ದಾರೆ, ಗೋ ಉದಯ್ ಗೋ ಅವರು ನೋಡ್ತಾ ಇರ್ಬೋದು. ಹೇಗಿದೆ ವೆದರ್ ಬ್ರೋ? ಚಿಲ್ಲಾಗಿದ್ಯಾ? ನಮಗಂತೂ ಬೆವ್ತೋಗ್ಬಿಟ್ಟಿದ್ರಿ. ಲಡಾಖಿನ ಹೋಗಿಲ್ಲ, ಇನ್ನ ಒಂದು 70 ಸಮಥಿಂಗ್ ಏನೋ ಇದೆ. ಆದ್ರೆ ನಮ್ಮ ಹುಡುಗರು ಹಂಗೆ ಮಾತಾಡ್ತಾರೆ, ಏನು ಮಾಡಕ್ಕಾಗಲ್ಲ. ರೋಡ್ ಎಲ್ಲ ಬಿದ್ದೋಗಿ ಕಂಪ್ಲೀಟ್ ಆಗಿ ರೋಡ್ ಬ್ಲಾಕ್ ಆಗಿದೆ. ಸುಮಾರು ಒಂದು 2 ಕಿಲೋಮೀಟರ್ ರೋಡು ಬ್ಲಾಕ್ ಆಗಿದೆ. ನಮ್ಗೆ 2 ವೀಲರ್ ಆಗಿರೋದ್ರಿಂದ ಸೈಕಲ್ ಗ್ಯಾಪ್ ಅಲ್ಲಿ ನುಗ್ಗಿಸ್ಕೊಂಡ್ ಬಂದ್ಬಿಟ್ಟಿದೀನಿ. ಸೊ ಇವ್ರಿಗೆಲ್ಲ ದಾರಿ ತೋರಿಸ್ಬಿಟ್ಟು ನಾನೇ. ಸೊ ಇನ್ನೂ ಅಲ್ಲೆಲ್ಲ ರೆಡಿ ಮಾಡ್ತಾನೆ ಇದ್ದಾರೆ. ನಾವು ಬಂದು ಆಲ್ರೆಡಿ ಒಂದು 1/2 hour ಆಗಿದೆ. ಸೊ ತುಂಬ ಕಷ್ಟ ಇದೆ ಪಾಪ ಅವ್ರು ಮಾಡೋದು. ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇವ್ರು ಸಿಗಾಕೊಂಡ್ಬಿಟ್ಟಿದ್ರು ಮಧ್ಯದಲ್ಲಿ.
ಸೊ ಈಗ ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸೊ ಇನ್ನೊಬ್ರಂತೂ ಸಿಕ್ಕಾಬಡೆ ದೂರದಲ್ಲಿ ಒಂದು 1 ಕಿಲೋಮೀಟ್ರ್ ಆಚೆನೇ ರೋಡ್ ಬ್ಲಾಕ್ ಆಗಿರೋ ಜಾಗದಲ್ಲಿ ಸ್ವಲ್ಪ ರೆಡಿ ಆಗೋದು ಲೇಟ್ ಆಯಿತು. ನಾವೆಲ್ಲ ಫಾಸ್ಟಾಗಿ ಮೂವ್ ಆಗ್ಬಿಟ್ರಿ, ಅವರಂತೂ ಮೂವ್ ಆಗೋದಕ್ಕೆ ಸಿಕ್ಕಾಬಡೆ ಟೈಮ್ ತೊಗೊಂಡ್ರು. ಸೊ ಅವರು ಅಲ್ಲೇ ಬ್ಲಾಕ್ ಆಗ್ಬಿಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಮೇಲ್ಗಡೆ ಯಾವ ರೀತಿ ಇದೆ. ಯಾವಾಗ ಯಾವ ಗುಡ್ಡ ಬೇಕಾದ್ರೂ ಕುಸಿಬೋದು, ಹೇಳೋಕ್ಕಾಗಲ್ಲ. ಸೊ ನಮ್ಮ ಉದಯ್ ಬ್ರೋ ಅವರು ಸಹ ಬಂದರು. ಸೊ ನೋಡಿ, ಇವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದು, ಇವರಿಂದಾನೇ ಲೇಟ್ ಆಗಿದ್ದು. ಇವರೇ ಬಂದರು ನೋಡಿ, ಗುಂಪಲ್ ಗೋವಿಂದ. ಎಲ್ಲಂದ್ರೆಲ್ಲ ಯೂಟರ್ನ್ ಹಾಕ್ಬೇಡಿ, ಹಿಂದೆ ಬಂದವ್ರು ಇಟ್ಬಿಡ್ತಾರೆ ಮುಂದು. ಈ ರಸ್ತೆಗಳಲ್ಲಿ ನಮಗೆ ಕಂಡಿದ್ದು ಅಂತ ಹೇಳ್ಬಿಟ್ಟಂದ್ರೆ ಬರೀ ಟ್ರಾಫಿಕ್ ಜಾಮ್ಗಳು. ಯಾಕಂದ್ರೆ ಸೊ ಎಲ್ಲಾದ್ರೂ ಒಂದು ಕಡೆ ಲ್ಯಾಂಡ್ ಸ್ಲೈಡ್ ಆಯ್ತು ಅಂತ ಹೇಳ್ಬಿಟ್ಟಂದ್ರೆ ಕಂಪ್ಲೀಟ್ ಆ ರಸ್ತೆ ಕಂಪ್ಲೀಟ್ ಆಗಿ ಬಂದಾಗ ಹೋಗ್ಬಿಡುತ್ತೆ. ಅವಾಗ ದೊಡ್ಡ ವೆಹಿಕಲ್ಸ್ ಹೋಗೋದಿಕ್ಕೆ ಚಾನ್ಸೇ ಇರಲ್ಲ. ಸೊ ನಮ್ಮ ಬೈಕ್ಗಳಿಗೆ ಏನಂತ ಹೇಳ್ಬಿಟ್ಟಂದ್ರೆ ಚಿಕ್ಕ ಜಾಗ ಸಿಕ್ಕರು ಸಾಕು, ಪಾಸ್ ಆಗ್ಬಿಡ್ಬೋದು. ತುಮ್ನೆ ದೋನೋ ಸೈಡ್ ಮೇ ಕರೋ. ಸೊ ಅಲ್ಲಿ ಒಂದು ಕಡೆ ಊಟಕ್ಕೆ ನಿಲ್ಸಿದಾಗ ಆ ಹೋಟೆಲ್ನ ಮಾಲೀಕರ ಮಗ ಬಂದು ನಮ್ಮ ಮೊಬೈಲ್ ತಗೊಂಡು ಆಟ ಆಡಕ್ ಸ್ಟಾರ್ಟ್ ಮಾಡ್ದ. ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಫೋಟೋ ವಿಡಿಯೋಸ್ ಎಲ್ಲ ತಗೊಂಡು ನೋಡ್ಬೇಕಾದ್ರೆ ಇಲ್ಲೊಂದು ಡಾಗ್ ಇದೆ. ಅದು ನೋಡೋದಿಕ್ಕೆ ಜರ್ಮನ್ ಶೆಪರ್ಡ್ ತರನೇ ಕಾಣುತ್ತೆ, ಆದ್ರೆ ಅದು ಬೀದಿ ನಾಯಿ. ಈ ಕಡೆ ಇರೋ ನಾಯಿಗಳೆಲ್ಲ ಬಲ್ಕ್ ಆಗಿ ತುಂಬಾ ಚೆನ್ನಾಗಿರ್ತವೆ. ಸೊ ನೋಡಿ ಮುಂದೆ ವ್ಯೂ ಯಾವ ರೀತಿಲಿದೆ. ಅದಕ್ಕಿಂತ ಒಂದು ದೊಡ್ಡ ಟಾಸ್ಕು ಇಲ್ಲಿ ವಾಟರ್ ಕ್ರಾಸ್ ಮಾಡಬೇಕು. ನಮ್ಮ ಗಾಡಿಗಳು ಸುಮಾರು ದೂರದ ಹಿಂದೆ ಇದ್ದಾವೆ, ನಾನೊಬ್ಬ ಬೇಗ ಬಂದು ಇಲ್ಲಿ ನಿಂತ್ಕೊಂಡಿದ್ದೀನಿ. ಸೊ ಇವಾಗ ಅವರು ಹೇಗೆ ವಾಟರ್ ಕ್ರಾಸಿಂಗ್ ಮಾಡ್ತಾರೆ ಅನ್ನೋದನ್ನ ನಾನು ನೋಡಬೇಕು. ಯಾವ ರೀತಿಲಿ ವಾಟರ್ ಕ್ರಾಸಿಂಗ್ ಮಾಡ್ತಾರೆ ನೋಡಿ. ನಮ್ಮ SK ಬ್ರೋ ಜೀವ ಅಂತ ನುಗ್ಗಿದ್ರು. ಸೊ ಫುಲ್ಲು ಪಾಸ್ ಮಾಡಿದ್ರು, ಏನು ತೊಂದರೆ ಆಗಿಲ್ಲ. ಆಲ್ಮೋಸ್ಟ್ ಒಂದು ಸಂಜೆ 5:30-6 ಗಂಟೆ ವ್ಯೂ ತುಂಬಾನೇ ಚೆನ್ನಾಗಿತ್ತು. ಜೊತೆಗೆ ನಮಗಂತೂ ಸಿಕ್ಕಾಪಟ್ಟೆ ಚಳಿ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಯಾಕಂತ ಹೇಳ್ಬಿಟ್ಟಂದ್ರೆ ಹಿಮಾಚಲ್ ಎಂಟ್ರಿ ಆಗಿ ಸುಮಾರು ಒಂದು 50-60 ಕಿಲೋಮೀಟರ್ ಒಳಗಡೆ ಬಂದ್ಬಿಟ್ಟಿದ್ದೀವಿ. ಸೊ ಇಲ್ಲಿಂದ ನಮಗೆ ಬರೋಬ್ಬರಿ ಒಂದು 30-40 ಕಿಲೋಮೀಟರ್ ಅಲ್ಲಿ ಮೋಸ್ಟ್ಲಿ ಮನಾಲಿ ಸಿಗುತ್ತೆ. ಈಗ ನಾವು ಮನಾಲಿಗೆ ಬಂದಿದ್ದೀರಿ. ಸೊ ಇಲ್ಲಿ ಒಂದು ಟೀ ಕುಡಿದು ಹೊರಡೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ. ತುಂಬ ಒಳ್ಳೆ ಕಾಫಿ ಕೊಟ್ಟರು. ನಮ್ಮ ಇಲ್ಲಿವರೆಗೂ ಕೆಲವು ಕಡೆ ಟೀ ಮಾತ್ರ ಸಿಗ್ತಾ ಇತ್ತು, ಕಾಫಿ ಸಿಗ್ತಾ ಇರಲಿಲ್ಲ. ಸೊ ಇಲ್ಲಿ ಒಳ್ಳೆ ಸ್ಟ್ರಾಂಗ್ ಆಗಿ ಕಾಫಿ ಕೊಟ್ಟಿದ್ರು. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಒಂದು ಟೋಲ್ ಗೇಟ್ ಸಿಗುತ್ತೆ ಚಿಕ್ಕದಾಗಿ. ಗೇಟಲ್ಲಿ ಒಂದು 2 ವೀಲರ್ಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ರೂಮ್ ಅಂತೂ ಸಿಕ್ಕಿತ್ತು, ಆದರೆ ಬಂದು ನಿಲ್ಲಿಸಿದಾಗ ನಮ್ಮ SK ಬ್ರೋ ಅವರು ದಬಾಕೊಂಬಿಟ್ರು. ದಬಾಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಕಾಪಾಡಕ್ಕೆ ಹೋದವ್ರೆ ಏಟ್ ಮಾಡ್ಬಿಟ್ಟವ್ರೆ ಅವ್ರಿಗೆ. ಫಸ್ಟ್ ಟೈಮು ಅವ್ರು ಬಿದ್ದಾಗ ಸಪ್ಪೆ ಮಕ ಹಾಕ್ಕೊಂಡಿರೋದು ಇದೇ ಫಸ್ಟ್ ಟೈಮು. ಯಾಕಂದರೆ ಯಾವಾಗ ಬಿದ್ರು ಕಿಲ ಅಂತ ನಗೋರು. ಇವತ್ತು ಸ್ವಲ್ಪ ಕಣ್ಣಿಗೆ ಏಟ್ ಬಿದ್ದುಬಿಟ್ಟಿದೆ ಪಾಪ, ಏನೂ ಮಾಡೋಕ್ಕಾಗಲ್ಲ. ನೋಡಿ ಬಿದ್ದಿದ್ದಿದೆ ಸ್ಪಾಟಲ್ಲಿ. ಗಾಡಿ ನಿಲ್ಸಕ್ಕೆ ಹೋದ್ರು, ಅವ್ರ ಕಂಪ್ನಿ ಸ್ಟ್ಯಾಂಡ್ ಕೊಟ್ಟಿದಾರಲ್ಲ, ಒಂಥರ ಉಜಾಡು. ರಾತ್ರಿ ಹೊತ್ತಲ್ಲಿ ನಾವು ಆಪಲ್ ಕದಿಯಕ್ಕೆ ಬಂದಿದ್ದೀವಿ. ಆಪಲ್ ಒಂದು ಕದೀತಾ ಇದ್ದೀವಿ. ಬೆಸ್ಟ್ ಆಪಲ್, ಆರ್ಗಾನಿಕ್ ಅಂತೂ ಅಲ್ಲ, ಆರ್ಗ್ಯಾನಿಕ್ ಬ್ರೋ. ನಾವು ಸಿಟಿಲಿ ತಿಂತಿರಲ್ಲ ಅದೆಲ್ಲ ಬಂದು ಆಲ್ರೆಡಿ ಅದಕ್ಕೆ ಏನೇನೋ ಇಲ್ಲಿ ತೋರಿಸಿ ವ್ಯಾಕ್ಸ್ ಅಂತ ಊಟ ಅಂತಾರೆ. ಬಟ್ ಇಲ್ಲಿ ನೋಡ್ಬೇಕಾದ್ರೆ ಸೇಮ್ ಹಂಗೆ ಇದೆ. ಮುಟ್ಟದಂಗೆ ಬಿದ್ದೋಗ್ತಾ ಇದೆ ಗಾಯ್ಸ್ ಆಪಲ್ಲು. ಹೌದು, ಇಟ್ಕೊಳ್ಳಿ ಸಬ್ರು. ಇದು ತುಂಬಾ ಹಸಿ. ಇದು ಚಿಕ್ಕ ಇದು ಕೀಳ್ತಾ ಇದೀರ ಕಾಯಿ. ಅದು ಟಚ್ ಮಾಡಿದ್ರೆ ಬಿದ್ದೋಯ್ತು. ಹೌದಾ? ರೂಮ್ ಬ್ಯಾಕ್ ಸೈಡೇನೆ ಆಪಲ್ ತೋಟ ಇತ್ತು. ಸೊ ಅವ್ರ ಹತ್ರ ಕೇಳ್ಬಿಟ್ಟೆ ನಾವು ಹೋಗಿ ಆಪಲ್ ಕಿತ್ತಿದ್ದು. ಅವರು ಏನು ಹೇಳಿಲ್ಲ, ಎಷ್ಟು ಬೇಕಾದ್ರೂ ಕಿತ್ಕೊಳ್ಳಿ ಅಂತ ಹೇಳ್ಬಿಟ್ಟಂದ್ರು. ಯಾಕಂದ್ರೆ ಅಲ್ಲಿ ಒಂದು ಆಪಲ್ ಮರ ಇರ್ಲಿಲ್ಲ, ಆಪಲ್ ತೋಟನೇ ಕಾದಿತ್ತು. ಸೊ ಆಪಲ್ ಎಲ್ಲ ಕಿತ್ಕೊಂಡು ಹೋಗಿ ನೈಟು ಆಪಲ್ನೇ ಚೆನ್ನಾಗಿ ತಿಂದ್ಬಿಟ್ಟು ಮಲಗ್ತೀವಿ. ಸೊ ಮುಂದಿನ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.